ಓಕೆ, ಹಿರಿಯ ವಕೀಲರು ಪ್ರಮೀಳಾ ನೇಸರ್ಗಿ ಅವರು ನಮ್ಮ ಜೊತೆ ಝೂಮ್ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮೇಡಮ್, ಇದೊಂಥರ ಮುಗಿಯದ ಸಮಸ್ಯೆ, ಮುಗಿಯದ ಗೋಳು. ನಮ್ಮೂರ್ ನೀರು, ನಮ್ ಕಾವೇರಿ, ಬಟ್ ನಮ್ ಕಣ್ಣಲ್ಲೇ ನೀರು ಬರುತ್ತೆ. ಈ ವಿಚಾರದಲ್ಲಿ ಎಲ್ಲಿ ಎಡುತ್ತಾ ಇದೀವಿ ನಾವು? ಪದೇ ಪದೇ ಅವ್ರು ವಿನ್ ಆಗ್ತಾರೆ, ನಾವು ಸೋಲ್ತೀವಿ ಅಂದ್ರೆ ಏನಾದ್ರೂ ಒಂದು ಸಾಲಿಡ್ ರೀಸನ್ ಇರ್ಬೇಕಲ್ಲವೇ ಇದಕ್ಕೆ? ಇದು ಇವತ್ತಿಂದೇನು ಹೊಸಾಗಲ್ಲ. ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆಯಿಂದ ಇದೊಂದು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೋಡಿ, ಮದ್ರಾಸ್ ತಮಿಳ್ನಾಡು ಬ್ರಿಟಿಷರ ಕಾಲದಲ್ಲಿ. ಇವತ್ತು ಅದನ್ನೇ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ನನಗಿನ್ನೂ ಅರ್ಥ ಆಗ್ತಿಲ್ಲ, ಹಳೆ ಅಗ್ರಿಮೆಂಟ್ನ ಇವರು ಯಾಕಪ್ಪ ಇಟ್ಸ್ ನಾಟ್ ಬೈಂಡಿಂಗ್ ಆನ್ ಅಸ್, ಇಟ್ ವಾಸ್ ಡನ್ ಬೈ ಎ ಪ್ರೀವಿಯಸ್ ಗೌರ್ಮೆಂಟು. ಬ್ರಿಟಿಷ್ ಗೌರ್ಮೆಂಟ್ ಜೊತೆ ಆಗಿದ್ದು, ಬ್ರಿಟಿಷರನ್ನೇ ಹೊರಗೆ ಹಾಕಿದ್ದೀವಿ, ನಾವು ಸ್ವಾತಂತ್ರ್ಯ ತೊಗೊಂಡಿದ್ದೀವಿ ಅಂದಮೇಲೆ ಅವರ ಇದ್ದ ಕಾಲದಲ್ಲಿ ಮಾಡಿದಂಥ ಅಗ್ರಿಮೆಂಟ್ಗೆ ನಾವು ಯಾಕೆ ಬೆಲೆ ಕೊಡಬೇಕು? ಈಗ ಹೊಸದಾಗಿ ತಮಿಳ್ನಾಡು ರಿಯಾಗ್ನೈಸೇಷನ್ ಆಫ್ ಸ್ಟೇಟ್ ಆದಮೇಲೆ ಇದು ಇರಲಿಲ್ಲ ಅಲ್ವಾ? ಹಳೆ ಕರ್ನಾಟಕ ಆವಾಗ ಈ 9 ಡಿಸ್ಟ್ರಿಕ್ಟ್ ಮಾತ್ರ ಇತ್ತು. ಇದು ರಿಯಾಗ್ನೈಸೇಷನ್ ಆ್ಯಕ್ಟ್ ಆದಮೇಲೆ ನಾವು ವಿಶಾಲವಾದಂಥ ಕರ್ನಾಟಕ ಆಗಿದ್ದೀವಿ. ಈ ಕರ್ನಾಟಕ ಆವತ್ತು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂದಮೇಲೆ ಇದು ಈ ಅಗ್ರಿಮೆಂಟು ನಮ್ಮ ಮೇಲೆ ಹೆಂಗೆ ಬೈಂಡಿಂಗ್ ಆಗುತ್ತೆ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡ್ಬೇಕಲ್ವಾ? ಇದ್ರ ಬಗ್ಗೆ ಸರ್ಕಾರ, ಕೇಂದ್ರ ಸರ್ಕಾರ, ಎಲ್ಲರೂ, ತಮಿಳ್ನಾಡು ಸರ್ಕಾರ ಎಲ್ಲರೂ ಕೂಡಿಸಿ ಮಾತನಾಡಬೇಕು. ಆ ಹಳೆ ಅಗ್ರಿಮೆಂಟ್ ತೆಗೆದಾಕಿ ಈಗ ಹೊಸ ಕರ್ನಾಟಕ ಆಗಿದೆ. ಈ ಹೊಸ ಕರ್ನಾಟಕದಲ್ಲಿ ನೀವು ತಮಿಳ್ನಾಡು ಕೂಡ ಹೊಸ ತಮಿಳ್ನಾಡು ಆಗಿದೆ. ಅದರಿಂದ ನಾವಿಬ್ಬರು ಹೊಸ ಅಗ್ರಿಮೆಂಟ್ ಮಾಡಿಕೊಂಡು ನಡೆಯೋಣ ಅಂತ ಮಾಡಬೇಕು. ಅದು ಒಂದು ವಿಧ. ಆಯಿತು, ಇಲ್ಲ ನಾವು ಹಳೇದಕ್ಕೆ ಹೋಗ್ತೀವಿ, ಆ ಅಗ್ರಿಮೆಂಟ್ ಏನು ಮಾಡ್ತೀವಿ, ನಮ್ದಲ್ವಪ್ಪ ಹೊಸಬರು ವೆಂಕಟಕೋಟೆ ಯಾರ್ದು? ನಮ್ಮದು ಕನ್ನಡ ನಾಡು ಅಲ್ವಾ ಅದು ನಮ್ಮನ್ನು ಬಿಟ್ಟು ಹೋಗ್ತೀವಿ ಅಂತ ನಾವು ಬಿಡೋಕ್ಕೋಸ್ಕರ ತಯಾರಿಲ್ಲ. ರಿಯಾಗ್ನೈಸೇಷನ್ ಆ್ಯಕ್ಟು ಇವತ್ತು ಕೂಡ ಮತ್ತೊಮ್ಮೆ ನಮ್ಮ ಕನ್ನಡದ ನಾಡು ನಮ್ಮ ನಾಡಿಗೆ ಸೇರಬೇಕು. ಅದು ಕಾಸರಗೋಡು ಕೇರಳದಿಂದ ಇರಲಿ, ಅದಾನಿಯದೆಲ್ಲ ಆಂಧ್ರ ಪ್ರದೇಶದಿರಲಿ, ಎಲ್ಲ ನಮಗೆ ಸೇರಬೇಕಲ್ವ? ಅದ್ರ ಬಗ್ಗೆ ನಾವು ಹೋರಾಟ ಮಾಡೋದು ಒಂದು ಕಡೆ. ಆದರೆ ನೀವು ನೀರು ಕೇಳ್ತಾ ಇದ್ದೀರಿ. ನೀರು ನೀವು ಕೇಳಬೇಕಾದ್ರೆ ನಿಮ್ಗೆ ಹಕ್ಕಿರಬೇಕೋ ಬೇಡವೋ? ಎಲ್ಲಿ ಹುಟ್ಟಿದೆಯಪ್ಪ ಕಾವೇರಿ ಹುಟ್ಟಿರೋದು ಕರ್ನಾಟಕದ ಕೊಡಗಿನಲ್ಲಿ. ನಮ್ಮ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಕಾವೇರಿಯ ನೀರನ್ನು ನಾವು ಉಪಯೋಗಿಸೋದಕ್ಕೆ ನಮ್ಮ ಹಕ್ಕಿದೆಯೋ ಇಲ್ವೋ? ನಾವು ಬಿಟ್ಬಿಟ್ಟು ನಿಮಗೆ ಕೊಡೋದಕ್ಕೆ ನಮ್ಗೆ ಹೇಗೆ ಸಾಧ್ಯ? ನಾನು ಒಂದು ಲೀಗಲ್ ಮ್ಯಾಕ್ಸಿಮ್ ಹೇಳ್ತೀನಿ. ಏನಪ್ಪ ಅದು ಅಂತಂದರೆ, ನೆಸೆಸಿಟಿ ನೋಸ್ ನೋ ಲಾ ಅಂತ ಲೀಗಲ್ ಮ್ಯಾಕ್ಸಿಮ್. ಅದು ಏನಂಗಂದರೆ, ಅಗತ್ಯವಿದ್ದಾಗ ಕಾನೂನು ಏನೂ ಇಲ್ಲ. ನೀವು ಟ್ರೈಬ್ಯುನಲ್ಲು ಆರ್ಡ್ರ್ ಮಾಡಿ, ಸುಪ್ರೀಂ ಕೋರ್ಟ್ ಮಾಡಿ, ಹೈಕೋರ್ಟ್ ಮಾಡಿ, ನಾವು ನಮ್ಮ ಅಗತ್ಯತೆ, ನಾವು ಕುಡಿಯೋ ನೀರು ನಮಗೆ ಬೇಕು. ಆದ್ದರಿಂದ ಯಾವುದೇ ಕಾನೂನು ನಮಗೆ ಅಪ್ಲೈ ಆಗೋದಿಲ್ಲ ಅಂತ ಹೋರಾಟ ಮಾಡಬೇಕಲ್ವಾ? ನಾನು ಇಡೀ ನೋಡೋಣ ಮೇಡಮ್. ಹೌದು, ಈಗ ಈ ಮಾತೆಲ್ಲರೂ ನಮ್ಮ ರೈತರು ಕಿವಿ ಕೇಳ್ಬಿಟ್ರೆ ಅವ್ರು ಅದನ್ನೇ ಹಿಡ್ಕಂತಾರೆ, ನೀವು ಹಂಗೆ ಹೇಳ್ರಿ, ನೀರ್ ಬಿಡಲ್ಲ ಅನ್ನಿ ಅಂತಾರೆ. ಬಟ್ ಹಿಂದೆ ಬಂಗಾರಪ್ಪನವರು ಹಿಂಗೆಲ್ಲ ಮಾಡಿದಾಗ ನ್ಯಾಯ ಬಿಡಲ್ಲ ಅನ್ನಲ್ಲ. ನಾನು ನೀರ್ ಬಿಡಲ್ಲ ಅಂತ ಹೇಳ್ತಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋ ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ನಾನು ಹೇಳ್ತಿರೋದು ಕಾನೂನಿನ ಅಂಶ. ಕಾನೂನು ಏನು ಹೇಳುತ್ತೆ? ಎಲ್ಲ ಕಾನೂನು ನಾವು ಒಬೆ ಮಾಡಬೇಕಾ? ಕಾನೂನು ಒಬೆ ಮಾಡ್ತೀವಿ, ಆದರೆ ಯಾವಾಗ ಒಬೆ ಮಾಡಬೇಕಾಗಿಲ್ಲ. ನೆಸೆಸಿಟಿ ನೋಸ್ ನೋ ಲಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕುಡಿಯುವ ನೀರಿನ ಅಗತ್ಯತೆ ನಮಗಿರುವಾಗ ನಾವು ಕುಡಿಯೋದನ್ನ ಬಿಟ್ಟು, ನಮ್ಮ ಜೀವ ಬಿಟ್ಟು ಅವ್ರು ಕೊಡ್ಬೇಕು ಅನ್ನೋದು ನ್ಯಾಯ ಅಲ್ಲ. ನೆಸೆಸಿಟಿ ಈಸ್ ಡ್ರಿಂಕಿಂಗ್ ವಾಟರ್, ನೆಸೆಸಿಟಿ ಈಸ್ ಫಾರ್ ಲಿವಿಂಗ್ ಆಫ್ ದಿ ಕರ್ನಾಟಕ ಪೀಪಲ್. ಅಂದಮೇಲೆ ನಾವು ಕುಡಿಯೋಕೆ ನಮ್ಗೆ ಫಂಡಮೆಂಟಲ್ ರೈಟ್ ಇದೆಯಲ್ಲ. ಒಂದು ನಿಮಿಷ ಕೇಳಿ. ನಮಗೆ ಮೂಲಭೂತ ಹಕ್ಕಿದೆಯಲ್ಲ, ಜೀವನ ಮಾಡೋ ಹಕ್ಕು, ಬದುಕೋ ಹಕ್ಕು, ಫಂಡಮೆಂಟಲ್ ರೈಟು ಕಾನೂನಲ್ಲಿ ಕೊಟ್ಟಿದಾರಲ್ಲ ರಾಜ್ಯಾಂಗದಲ್ಲಿ. ನಾವು ಕೇಳ್ತಿರೋದು ಅದೇ. ನಾವು ಕುಡಿಯೋ ಹಕ್ಕು, ನೀರು ಹಕ್ಕು ನಮ್ಮದು, ಅದು ನಮ್ಮ ಮೂಲಭೂತ ಹಕ್ಕು, ನಮ್ಮ ಜೀವನ ಮಾಡ್ತಕ್ಕಂಥ ಹಕ್ಕು. ನಾವು ಬದುಕಬೇಕಾದ್ರೆ ಕುಡಿಯೋಕ್ಕೆ ನೀರು ಬೇಕು. ನೀವು ಕುಡಿಯೋ ನೀರನ್ನ ಕಿತ್ಕೊಳ್ಳೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಹೈಕೋರ್ಟ್ಗೂ ಇಲ್ಲ, ಸುಪ್ರೀಂ ಕೋರ್ಟ್ಗೂ ಇಲ್ಲ, ಟ್ರೈಬ್ಯುನಲ್ಗೂ ಇಲ್ಲ, ತಮಿಳ್ನಾಡಿಗೂ ಇಲ್ಲ ಅನ್ನೋದನ್ನ ನಾವು ಹೋರಾಟ ಮಾಡಬೇಕಲ್ಲ. ದಟ್ ಈಸ್ ಅವರ್ ರೈಟ್, ದಟ್ ಈಸ್ ಅವರ್ ಫೈಟ್. ಹೌದು, ಕುಡಿಯೋ ನೀರು ಬಂದಾಗ ಕುಡಿಯೋ ನೀರು ಬಿಟ್ಟು ಕೊಡ್ಬೇಕು ಅಂತ ಎಲ್ಲಿದೆ? ಎಲ್ಲೂ ಇಲ್ಲ ಮೇಡಮ್. ಇದನ್ನ ಯಾಕೆ ಅರ್ಥ ಯಾವಾಗ ಪ್ರತಿಪಾದನೆ ಮಾಡಿದಲ್ಲ ಟ್ರೈಬ್ಯುನಲ್ ಮುಂದೆ ನಮ್ಮ ಸರ್ಕಾರ ಪ್ರತಿಪಾದನೆ ಮಾಡಬೇಕಾಗಿತ್ತಲ್ಲ, ಆರ್ಗ್ಯೂ ಮಾಡಬೇಕಾಗಿತ್ತು. ದಿಸ್ ಈಸ್ ಅವರ್ ನೆಸೆಸಿಟಿ. ನಮ್ಮ ಕರ್ನಾಟಕದ ಜನಗಳನ್ನ ರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಕರ್ತವ್ಯ. ಕರ್ನಾಟಕದ ಜನತೆಗೆ
ಕುಡಿಯೋ ನೀರು ಕೊಡೋದು ನಮ್ಮ ಹಕ್ಕು, ಕುಡಿಯೋ ನೀರು ಕೇಳೋದು ಅವರ ಹಕ್ಕು. ಕುಡಿಯೋ ನೀರು ಕಾವೇರಿ ನೀರನ್ನ ಕುಡಿಯೋದಕ್ಕೆ ಅವರಿಗೆ ಹಕ್ಕಿದೆ. ಕುಡಿದು ಉಳಿದ್ರೆ ಆಮೇಲೆ ನೋಡೋಣ. ಅಲ್ಲ ಅದೇ ಮೇಡಮ್, ಇದನ್ನ ಯಾಕೆ ಪ್ರತಿಪಾದನೆ ಮಾಡಕ್ ನಮ್ ಕೈಲಿ ಆಗ್ತಾ ಇಲ್ಲ? ನಾವು ಸೋಲ್ತಾ ಇದೀವಿ. ಕುಡಿಯೋ ನೀರಿಗೂ ಯಾಕೆ ಫೈಟ್ ಮಾಡ್ತಾ ಇದೀವಿ? ಅಲ್ಲ, ಅದು ಸರ್ಕಾರನ ಕೇಳಿಮ್ಮ. ಅದನ್ನ ನಾನಲ್ವಲ್ಲ, ಯಾರು ಆರ್ಗ್ಯೂ ಮಾಡ್ತಾ ಇದ್ದಾರೋ, ಯಾರು ಸರ್ಕಾರದ ಲಾಯರ್ ಇದ್ದಾರೋ, ಯಾರು ಸುಪ್ರೀಂ ಕೋರ್ಟ್ ನಲ್ಲಿ ಲಾಯರ್ ಇದ್ದು ಲಕ್ಷಾಂತರ ಇದ್ದಾರೋ ಅವ್ರನ್ನ ಕೇಳಿ. ಈಗ ಮಾಡಿಲ್ಲ ಅಂತ ನನ್ ಕೇಳಿದ್ರೆ ನಾನು ಹೆಂಗ್ ಹೇಳಿ? ನಾನಂತೂ ಕರ್ನಾಟಕ ನನ್ನ ಲಾಯರ್ ಆಗಿ ಮಾಡೇ ಇಲ್ವಲ್ಲ. ಅನುಭವದಲ್ಲಿ ನೋಡಿರ್ತೀರಿ ಮೇಡಮ್. ಈಗ ಅವ್ರು ಕೇಳಕ್ಕೂ ಅಲ್ಲ ಹೇಳಿ. ನಿಮ್ಮ ಅನುಭವದಲ್ಲಿ ಒಳ್ಳೆ ವಕೀಲರನ್ನ ಏರ್ಪಾಡು ಮಾಡಬೇಕಾಗಿದ್ದು ನಮ್ಮ ಸರ್ಕಾರದ ಕರ್ತವ್ಯ. ಈಗ ಆಯ್ತು, 3 ವರ್ಷ ಸರ್ಕಾರ, ವಿರೋಧ ಪಕ್ಷ, ಕನ್ನಡದ ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟಿಗೆ ಸೇರೋಣ. ಈಗ ಇಡೀ ಕರ್ನಾಟಕ ಒಗ್ಗಟ್ಟ ಕೇಳೋಣ. ಹೆಂಗ್ರಿ ನಮ್ಮ ಜನದ ಮುಂದೆ, ನಮ್ಮ ಜನದ ನಡವಳಿಕೆ ಮುಂದೆ, ನಮ್ಮ ಜನದ ಹಕ್ಕು ಹೋರಾಟದ ಮುಂದೆ ಯಾವ ತಮಿಳ್ನಾಡು ನಿಲ್ಲಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವ ತಮಿಳ್ನಾಡು ನಿಲ್ಲಲ್ಲ. ಈಗ ಇದ್ರ ಮಧ್ಯೆ ನಾನು ಹೇಳೋದು ತಮಿಳ್ನಾಡಿನಲ್ಲಿ ಮಡ್ರಾಸ್ನಲ್ಲಿ ಒಂದ್ ನಿಮಿಷ ಕೇಳಿ. ತಮಿಳ್ನಾಡಿನಲ್ಲಿ ಮಡ್ರಾಸಿಯಲ್ಲಿ ಸಮುದ್ರ ಪಕ್ಕದಲ್ಲೇ ಇದೆಯಲ್ಲ, ಆ ಸಮುದ್ರದ ನೀರನ್ನ, ಉಪ್ಪು ನೀರನ್ನ ಕನ್ವರ್ಟ್ ಮಾಡಿ ಇಡೀ ತಮಿಳ್ನಾಡಿಗೆ ಅವ್ರು ಹಂಚ್ಬೋದಲ್ಲ. ಕುಡಿಯೋ ನೀರನ್ನ, ಅದನ್ನೇ ಸಮುದ್ರದ ನೀರನ್ನ ಅದನ್ನ ಕನ್ವರ್ಟ್ ಮಾಡಿ ಎಲ್ಲ ಜಮೀನುಗಳಿಗೆ ಹಂಚ್ಬೋದಲ್ಲ. ಯಾರಿದೆ? ನಮ್ಮ ಬೆಂಗಳೂರು ಹತ್ರ ಯಾವ್ದಾರು ಸಮುದ್ರ ಇದೆಯಾ? ಯಾವ್ದಾರು ಸಮುದ್ರ ನೀರು ತಗೊಂಡು ಕೊಡೋದಕ್ಕೆ ನಮ್ಮಲ್ಲಿ ಯಾವುದಿಲ್ವಲ್ಲ. ಎಲ್ಲಿದೆ? ಕಾವೇರಿ ನೀರೇ ನಮಗೆ ಬೇಕಾದ ಆಧಾರ. ಅದನ್ನ ಈಗ ಸಿಂಗಾಪುರದಲ್ಲಿ ಕುಡಿಯೋ ನೀರಿಲ್ಲ, ಸಮುದ್ರ ನೀರನ್ನ ಅವ್ರು ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾ ಇಲ್ವಾ ಇಡೀ ದೇಶ? ನೀವ್ರಿಗೆ ಯಾಕೆ ಮಾಡೋಕ್ಕಾಗೋದಿಲ್ಲ? ತಮಿಳ್ನಾಡವ್ರಿಗೆ ಮೇಡಮ್ ಕಷ್ಟ ಇಲ್ಲಮ್ಮ, ಇರೋದು ಹೇಳ್ತಿದ್ದೀನಿ. ನಿಮ್ ಪಕ್ಕದಲ್ಲೇ ಸಮುದ್ರ ಇದೆಯಲ್ಲಪ್ಪ ತಮಿಳ್ನಾಡಿನವ್ರೆ, ತಮಿಳ್ ವಿಜಯ್ ಅವರೇ, ನೋಡಿ ಪಕ್ಕದಲ್ಲೇ ಸಮುದ್ರ ಇದೆ. ಆ ನೀರು ತಗೊಂಡು ಕನ್ವರ್ಟ್ ಮಾಡಿ ಕುಡಿಯೋ ನೀರು ಮಾಡಿ ನಿಮ್ಮ ಜನಕ್ಕೆ ಕೊಡಿ. ಅದೇ ನೀರನ್ನು ತಗೊಂಡು ನಿಮ್ಮೆಲ್ಲ ಜಮೀನುಗಳಿಗೆ ಹಂಚಿ. ಯಾರು ಬೇಡ ಅಂತಾರೆ? ನಿಮ್ಮ ಸಮುದ್ರದ ನೀರು ನಿಮ್ಮೂರ್ಗೆ ಹಂಚಿದ್ರೆ ನಾವೇನು ಅಡ್ಡ ಬರ್ತೀವ? ನಾವೇನು ಅಲ್ಲಿ ಬಂದು ಹಂಚ್ಬೇಡ ಅಂತ ಹೇಳ್ತೀವ? ನಿಮ್ಮಲ್ಲಿರೋ ಹಕ್ಕು ನೀರು ಬಿಟ್ಬಿಡೋದು, ನಮ್ಮ ನೀರು ಕೇಳೋದು ಯಾವ ಹಕ್ಕಪ್ಪ ನಿಮ್ದು? ಯೋಚನೆ ಮಾಡಿ. ಸ್ವಾಭಾವಿಕವಾಗಿ ನಡಿಬೇಕಾದಂತ ವಿಷಯ. ಮೇಕೆದಾಟು ಅಣೆಕಟ್ಟು ಯಾವ ಮೇಕೆದಾಟು ನಮ್ಮದು ಅಲ್ಲ. ಹೌದು ಮೇಡಮ್, ಈಗ ಅದನ್ನ ಕಟ್ಕೊಂಡ್ವಿ. ಹೇಳಿದ್ಯಲ್ಲ, ಕಟ್ರಿ. ನೋಡ್ರಿ, ನಮ್ಮವ್ರಿಗೆ ಧೈರ್ಯ ಬೇಕು, ಕೆಚ್ಚಬೇಕು. ನಮ್ಮ ನಾಡು, ನಮ್ಮ ಕರ್ನಾಟಕ, ನಮ್ಮ ಕಾವೇರಿ, ನಮ್ಮ ನೀರು. ನಾವು ಬೇಕಾದ ಕಡೆ ಅಣೆಕಟ್ಟು ಕಟ್ತೀವಿ, ನಾವು ಬೇಕಾದ ಕಡೆ ನೀರನ್ನ ಸೇವ್ ಮಾಡ್ತೀವಿ. ಆ ಹಕ್ಕು ಬೇಕಲ್ಲ. ಯಾರಿಗೆ ಅಯ್ಯೋ ತಮಿಳ್ನಾಡು ಏನಂತಾರೋ, ಆಂಧ್ರದವ್ರು ಏನಂತಾರೋ, ಪಾಂಡಿಚೇರಿ ಏನಂತಾರೋ, ಕೇರಳ ಏನಂತಾರೋ ಅಂತ ಕೂತ್ಕೊಂಡ್ರೆ ನೀವು ಮನೆಯಲ್ಲೇ ಇರ್ತೀರಿ. ನಿಮ್ಗೆ ಅಧಿಕಾರ ಮಾಡೋ ಹಕ್ಕೇ ನಿಮ್ಗಿಲ್ಲ, ಧೈರ್ಯನೂ ಇಲ್ಲ, ಕೆಚ್ಚು ಇಲ್ಲ. ಯು ಮಸ್ಟ್ ಫೈಟ್. ಐ ವಿಲ್ ಹೆಂಗ್ ಮಾಡ್ತಿರೋ ಮಾಡಿ, ನಾನು ಕೇಳ ಹಾಕ್ಬೇಕಲ್ಲ. ಕರೆಕ್ಟ್. ಪ್ರಜೆಯಾಗಿ ಇಡ್ತಾ ಇದ್ದೀನಿ ನಾನು. ಬಾರಿ ಅದ್ಭುತವಾಗಿ ಮಾತಾಡ್ತಾ ಇದ್ದೀರಿ ಮೇಡಮ್. ನನ್ಗೊಂದು ಕುತೂಹಲ. ನೀರು, ನೆಲ, ಭಾಷೆ ಅಂತ ಬಂದಾಗ ತಿಪ್ಪರ್ಲಾಗ ಹಾಕಿದ್ರು ಅವ್ರನ್ನ ದೂರ ಮಾಡಕ್ಕಾಗಲ್ಲ. ಎಲ್ಲರೂ ಒಟ್ಟಾಗ್ಬಿಡ್ತಾರೆ. ಅವರು ನಮ್ಮಲ್ಲಿ ಯಾಕಿದ್ರೆ ನಿರೀಕ್ಷೆ ಮಾಡಕ್ಕಾಗಲ್ಲ ನಮ್ಮ ರಾಜಕಾರಣಿಗಳ ವಿಚಾರದಲ್ಲಿ ಅಂತೀರಿ? ಹೌದು, ಒಗ್ಗಟ್ಟಿನಲ್ಲಿ ಬೆಲೆ. ಈಗ ನೋಡಿ, ತಮಿಳ್ನಾಡಿನವ್ರನ್ನ ಅಪ್ಪ, ನಿಮ್ ತಮಿಳ್ನಾಡವ್ರು ತಮಿಳ್ ನೀರು ಕೇಳ್ತಾ ಇದ್ದಾರೆ, ನೀವೆಲ್ಲ ತಮಿಳ್ನಾಡಿಗೆ ಹೋಗಿ ಅಂತ ಹೇಳ್ಬೇಕಲ್ಲ. ಇಲ್ಲಿ ಬಂದು ಇದಾರಲ್ಲ ಕರ್ನಾಟಕದಲ್ಲಿ ಎಲ್ಲ ವಾಸ ಮಾಡ್ಕೊಂಡು ಎಲ್ಲ ಕಡೆ ಗುಡಿಸಲ್ಗಳು ಕಟ್ಕೊಂಡಿದಾರಲ್ಲ, ನೀವು ಹೋಗಿ ತಮಿಳ್ನಾಡಿನಲ್ಲಿ ಕುಡಿಯರಪ್ಪ ನೀರು ಅಂತ ಹೇಳ್ಬೇಕಲ್ಲ. ನಾವು ಹೇಳ ಹಕ್ಕು ಬೇಡವಾ? ನಮ್ಮ ಜನದ ನೀರು, ಕನ್ನಡದ ನೀರು ಕಿತ್ಕೊಳ್ತಾ ಇದ್ದಾರೆ. ನಮ್ಮ ಕನ್ನಡ ಜನನ ತೊಂದರೆ ತರ್ತಾ ಇದ್ದಾರೆ. ಕುಡಿಯೋಕೆ ನೀರಿಲ್ಲ, ಭೂಮಿಗೆ ಬೆಲೆ ಇಲ್ಲ, ಎಲ್ಲ ಬರಗಾಲ ಬಂದಿದೆ, ಊಟ ಇಲ್ಲ, ಏನು ಬೆಳೆ ತೆಗಿಯಕ್ಕಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ನೀರು ಕೇಳ್ತಿದ್ದೀರಲ್ಲಪ್ಪ, ನಿಮ್ಗೇನು ಹಕ್ಕಿದೆ? ಯಾವ ಪ್ರಕಾರ ಕೇಳ್ತೀರಿ? ನಿಮ್ಮೂರಿಗೆ ಕಾವೇರಿ ಹುಟ್ಟಿದಾಳ? ಇಲ್ವಲ್ಲ, ನಮ್ಮೂರ್ಲಿ ಹುಟ್ಟಿರೋದು ಕಾವೇರಿ ಅಲ್ವಾ? ಇದನ್ನು ಹೇಳಬೇಕಲ್ಲ ಅವರು. ಇದೆಲ್ಲ ಹೇಳಿ ಕೇಳಿ ಮಾಡ್ತಕ್ಕಂಥದ್ದು. ಈಗ ಇವತ್ತು ನೋಡಿದೆ, ಆಗಲೇ ವಾಟಾಳ್ ನಾಗರಾಜ್ ಅವರು ಆಗಲೇ ಒಂದೇನೋ ಸಭೆ ಮಾಡಿ ಎಲ್ಲ ಕರ್ನಾಟಕದಲ್ಲಿ ಒಗ್ಗಟ್ಟಾಗ್ತೀವಿ ಅಂತ ಹೇಳಿದ್ದಾರೆ. ಕರ್ವೆ ನಾರಾಯಣಗೌಡ ಆಗಲೇ ಡೈಲಿಗೆ ಹೋಗ್ತೀವಿ, ಫೈಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲೇ ಮಾಡಿ ನೋಡೋಣ.
ಯಾವರು ನಮ್ಮ ಗಡಿ ಒಳಗೆ ಬಂದು ಹೋರಾಟ ಮಾಡ್ತಾರೋ ನೋಡೋಣ. ನಾವು ನೀರು ಬಿಡೋಲ್ಲ ಅಂದ್ರೆ ಏನು ಮಾಡ್ತಾರೆ? ಹೌದಾ? ಕಂಟೆಂಪ್ಟ್ ಅಂತ ಹೆದರ್ಕೋಬೇಡ್ರಪ್ಪ. ಕಂಟೆಂಪ್ಟ್ ಏನು? ಇಡೀ ಕರ್ನಾಟಕದ ಪ್ರಜೆಗಳ ಮೇಲೆ ಕಂಟೆಂಪ್ಟ್ ಹಾಕಿ ಎಲ್ಲಿದೆ? ಜೈಲೇ ಇಲ್ವಲ್ಲ, ಅಷ್ಟು ದೊಡ್ಡ ಜೈಲ್ ಬೇಕಲ್ಲ ಇಡೀ ಕರ್ನಾಟಕ ಜನನ ಹಾಕಕ್ಕೆ. ಎಲ್ಲ ಇನ್ನೊಂದು ಕಟ್ಟಬೇಕು, ಅದು ತಮಿಳ್ನಾಡಲ್ಲೇ ಕಟ್ಟಬೇಕು ಅವರು ಅಲ್ವಾ? ನಮ್ಮಲ್ಲಿ ಎಲ್ಲಿದೆ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಜೈಲು? ನಮ್ಮೆಲ್ಲ ಕರ್ನಾಟಕ ಜನ ಜೈಲ್ ಹಾಕಕ್ಕೆ ಕಂಟೆಂಪ್ಟ್. ಏನು ಕಂಟೆಂಪ್ಟ್ ರೀ? ಏನು ಕಂಟೆಂಪ್ಟ್ ಇಲ್ಲ, ಏನೂ ಇಲ್ಲ. ನಮ್ಮ ಹಕ್ಕು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದನ್ನ ಇನ್ನೊಂದ್ಸಲ ಹೊಸದಾಗಿ ನಿರ್ಮಾಣ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಅಲ್ಲಮ್ಮ, ಅದೇನದು? ಯಾರು ಮಾಡೋದು? ಪ್ರಾಧಿಕಾರ ಯಾರು ಮಾಡೋದು? ಸುಪ್ರೀಂ ಕೋರ್ಟ್ ಹೇಳ್ತು ಮಾಡಿ ಅಂತ. ಆಯ್ತಲ್ಲ ಪ್ರಾಧಿಕಾರ, ಈ ಬೇಡ ನಮ್ಮ ಪ್ರಾಧಿಕಾರ ಅಂತ ಹೇಳಿ. ಯು ಟೆಲ್ ದೆಮ್ ಐ ಡೋಂಟ್ ವಾಂಟ್ ಯುವರ್ ಅಥಾರಿಟಿ ಎಟ್ ಆಲ್. ನಮ್ಮ ಹಕ್ಕನ್ನು ನಮ್ಮ ಮಾತನ್ನು ನೀವು ಕೇಳೋಕ್ಕೆ ತಯಾರಿಲ್ಲ ಅಂದಮೇಲೆ ನಿಮ್ಮ ಪ್ರಾಧಿಕಾರ ನಮಗೆ ಹಾಕಬೇಕು. ನೀವು ಬೇಡ, ನಾವು ನೋಡ್ಕೋತೀವಿ, ನಮ್ಮ ನೀರು ಹೆಂಗೆ ಉಳಿಸ್ಬೇಕು ನಾವು ನೋಡ್ಕೋತೀವಿ. ನಿಮ್ಮ ಪ್ರಾಧಿಕಾರ ಬೇಡ ಅಂತ ಹೇಳ್ಬೋದಲ್ಲ, ಹೇಳಿ. ಧೈರ್ಯ ತಗೊಂಡು ಮಾತನಾಡಿ ನೋಡೋಣ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಸರ್ಕಾರದ ಜೊತೆ. ಹೇಳ್ರಪ್ಪ, ಹೇಳಿ ನೋಡೋಣ. ಯಾವ ಕೇಂದ್ರ ಸರ್ಕಾರ, ಯಾವ ತಮಿಳ್ನಾಡು ಸರ್ಕಾರ, ಯಾವ ಪುದುಚೇರಿ ಸರ್ಕಾರ, ಯಾವ ಕೇರಳ ಸರ್ಕಾರ ಯಾವುದು ನಮ್ಮ ಮುಂದೆ ನಿಲ್ಲಕ್ಕಾಗೋದಿಲ್ಲ. ಇದು ಕನ್ನಡದ ನಾಡಿನ ಜನತೆಯ ಮನಸ್ಸು, ಅವರ ಹೋರಾಟ. ಓಕೆ 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 ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು